ಇಡೀ ಮೂಡ ಹಗರಣವೇ ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈ ಮೂಡ ಹಗರಣದಲ್ಲಿ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡ ಪ್ರಕರಣವೇ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಹೈಕೋರ್ಟ್ ಈ ಒಂದು ನೋಟಿಸ್ ಏನಿದೆ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್, ಆ ನೋಟಿಸ್ಗೆ ತಡೆ ನೀಡಿದೆ ಅಂತ. ಇನ್ನು ಜೊತೆಗೆ ಈ ಮೂಡ ಕೇಸ್ ಸಿಬಿಐಗೆ ಹೋಗುವ ಆತಂಕ ನನಗಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಇಡೀ ಮೂಡ ಹಗರಣವೇ ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈ ಮೂಡ ಹಗರಣದಲ್ಲಿ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡ ಪ್ರಕರಣವೇ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಹೈಕೋರ್ಟ್ ಈ ಒಂದು ನೋಟಿಸ್ ಏನಿದೆ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್, ಆ ನೋಟಿಸ್ಗೆ ತಡೆ ನೀಡಿದೆ ಅಂತ. ಇನ್ನು ಜೊತೆಗೆ ಈ ಮೂಡ ಕೇಸ್ ಸಿಬಿಐಗೆ ಹೋಗುವ ಆತಂಕ ನನಗಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಇಡೀ ಮೂಡ ಹಗರಣವೇ ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈ ಮೂಡ ಹಗರಣದಲ್ಲಿ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡ ಪ್ರಕರಣವೇ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಹೈಕೋರ್ಟ್ ಈ ಒಂದು ನೋಟಿಸ್ ಏನಿದೆ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್, ಆ ನೋಟಿಸ್ಗೆ ತಡೆ ನೀಡಿದೆ ಅಂತ. ಇನ್ನು ಜೊತೆಗೆ ಈ ಮೂಡ ಕೇಸ್ ಸಿಬಿಐಗೆ ಹೋಗುವ ಆತಂಕ ನನಗಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ,
ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಬಟ್ ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಢ ಕೇಸೇ ರಾಜಕೀಯ ಪ್ರೇರಿತ ಮೂಢ ಕೇಸೇ ರಾಜಕೀಯ ಪ್ರೇರಿತ ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಬಟ್ ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಢ ಕೇಸೇ ರಾಜಕೀಯ ಪ್ರೇರಿತ ಮೂಢ ಇಡೀ ಮೂಡ ಹಗರಣವೇ ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈ ಮೂಡ ಹಗರಣದಲ್ಲಿ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡ ಪ್ರಕರಣವೇ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಹೈಕೋರ್ಟ್ ಈ ಒಂದು ನೋಟಿಸ್ ಏನಿದೆ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್, ಆ ನೋಟಿಸ್ಗೆ ತಡೆ ನೀಡಿದೆ ಅಂತ, ಇನ್ನು ಜೊತೆಗೆ ಈ ಮೂಡ ಕೇಸ್ ಸಿಬಿಐಗೆ ಹೋಗುವ ಆತಂಕ ನನಗಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಬಟ್ ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಢ ಕೇಸೇ ರಾಜಕೀಯ ಪ್ರೇರಿತ ಮೂಢ ಕೇಸೇ ರಾಜಕೀಯ ಪ್ರೇರಿತ ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಬಟ್ ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಢ ಕೇಸೇ ರಾಜಕೀಯ ಪ್ರೇರಿತ ಮೂಢ ಕೇಸೇ ರಾಜಕೀಯ ಪ್ರೇರಿತ ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಬಟ್ ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಢ ಕೇಸೇ ರಾಜಕೀಯ ಪ್ರೇರಿತ ಮೂಢ ಇಡೀ ಮೂಡ ಹಗರಣವೇ ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈ ಮೂಡ ಹಗರಣದಲ್ಲಿ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡ ಪ್ರಕರಣವೇ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಹೈಕೋರ್ಟ್ ಈ ಒಂದು ನೋಟಿಸ್ ಏನಿದೆ ಪಾರ್ವತಿ ಅವರಿಗೆ ಸಿಎಂ ಪತ್ನಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್, ಆ ನೋಟಿಸ್ಗೆ ತಡೆ ನೀಡಿದೆ ಅಂತ, ಇನ್ನು ಜೊತೆಗೆ ಈ ಮೂಡ ಕೇಸ್ ಸಿಬಿಐಗೆ ಹೋಗುವ ಆತಂಕ ನನಗಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಬಟ್ ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಢ ಕೇಸೇ ರಾಜಕೀಯ ಪ್ರೇರಿತ ಮೂಢ ಕೇಸೇ ರಾಜಕೀಯ ಪ್ರೇರಿತ ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಬಟ್ ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಢ ಕೇಸೇ ರಾಜಕೀಯ ಪ್ರೇರಿತ ಮೂಢ ಕೇಸೇ ರಾಜಕೀಯ ಪ್ರೇರಿತ ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ. ಬಟ್ ಇದೇ ರಾಜಕೀಯ